ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತದಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಜನರಲ್ಲಿ ಇನ್ನೂ ಉಳಿದಿರೋ ಮಾನಸಿಕ ಅಸ್ಪೃಶ್ಯತೆ ತೊಲಗಿಸಬೇಕಿದೆ ಎಂದರು. ಮೇಲು ಕೀಳು ಎಂಬ ಮನೋಭಾವ ತೊಲಗಬೇಕು. ಹಿಂದೂ ಧರ್ಮಗಳಲ್ಲಿ ಈಗಲೂ ವರ್ಣ ವ್ಯವಸ್ಥೆಯನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಎಂಬ ನಂಬಿಕೆ ಇದೆ. ಈ ವರ್ಣ ವ್ಯವಸ್ಥೆ ಸೇರಿದಂತೆ ಇತರೆ ನಂಬಿಕೆಗಳನ್ನು ಸಂಪೂರ್ಣವಾಗಿ ತೆಗೆದರೆ ಮಾತ್ರ ಜಾತಿ ವ್ಯವಸ್ಥೆ ಹೋಗುತ್ತದೆ ಎಂದರು. ಮತ್ತು ಸಾಹಿತಿಗಳು ಮತ್ತು ಸಮಾಜ ಸುಧಾರಕರು ಇವತ್ತು ಅವರು ದಾಸವರೇಣ್ಯರು ಮತ್ತು ಅವರು ಸಾಹಿತ್ಯಿಕ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವ್ರ ಕೀರ್ತನೆಗಳು, ಅವರ ಒಂದು ಕೃತಿಗಳು ಅವೆಲ್ಲ ಬಹಳ ಸಾಹಿತ್ಯಿಕವಾಗಿ ಬಹಳ ಶ್ರೇಷ್ಠ ಮಟ್ಟದಾಗಿದೆ. ಅದೇ ರೀತಿ ಕರ್ನಾಟಕ ಸಂಗೀತಕ್ಕೂ, ಶಾಸ್ತ್ರೀಯ ಸಂಗೀತಕ್ಕೂ ಅವ್ರ ಕೊಡುಗೆ ಬಹಳಷ್ಟು ಇದೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ, ಸಂಗೀತ ಪಿತಾಮಹ ಅಂತೇಳಿ ನಾವು ಪುರಂದರದಾಸನ ಕರಿತೀವಿ. ಅದೇ ರೀತಿ ಕನಕದಾಸರ ಹಲವಾರು ಗೀತೆಗಳು ಮತ್ತು ಕೀರ್ತನೆಗಳು ಅವು ಕೂಡ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಬುನಾದಿಯಾಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋರು ಗೊತ್ತಿರುತ್ತೆ. ಆ ಶಾಸ್ತ್ರೀಯ ಸಂಗೀತ ಕಲಿಬೇಕಾದ್ರೆ ಕನಕದಾಸರ ಗೀತೆಗಳನ್ನು ಕೂಡ ಹೇಳಿಕೊಡ್ತಾರೆ. ಸೊ ಹಲವಾರು ರಾಗಗಳನ್ನು ಅವರು ತಮ್ಮ ಗೀತೆಗಳಲ್ಲಿ ಅಳವಡಿಸಿಕೊಂಡು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬೆಳೆಯಲು ಕೂಡ ಕಾರಣ ಆಗಿದ್ದಾರೆ. ಮತ್ತು ಸಾಹಿತ್ಯಿಕವಾಗಿನಂತೂ ಬಹಳಷ್ಟು ಒಳ್ಳೆಯ ಕೃತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಮತ್ತೆ ಆಧ್ಯಾತ್ಮಿಕವಾಗಿ ಅವರು ಕೃತಿಗಳಲ್ಲಿ ಕುಮಾರಸ್ವಾಮಿ ಅವರು ಹೇಳಿದಾಗ ಯಾವಾಗಲೂ ಒಂದು ಗೂಢಾರ್ಥ ಇರುತ್ತೆ ಮತ್ತು ಬಹಳ ಘನವಾದಂಥ ವಿಷಯಗಳಿರುತ್ತೆ. ಅವ್ರ ಕೃತಿಗಳನ್ನು ಓದಿದ್ರೆ, ಅವ್ರ ಕೀರ್ತನೆಗಳನ್ನು ಓದಿದ್ರೆ ನಮಗೆ ನಿಜವಾದ ಆಧ್ಯಾತ್ಮ ಸತ್ಯ ಅರ್ಥ ಆಗುತ್ತೆ. ಯಾರು ನಿಜವಾಗ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಬೇಕು ಅಂತಾರೆ, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಿ ಆತ್ಮಜ್ಞಾನ ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ತಾಲೂಕು ಆಡಳಿತದಿಂದ ಕನಕದಾಸರ 537ನೇ ಜಯಂತಿಯನ್ನು ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಸಮಾಜ ಸುಧಾರಕರಾದ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ 500 ವರ್ಷಗಳ ಹಿಂದೆಯೇ ಮಾಡಿದ್ದಾರೆ. ಆ ಕಾಲದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವರು ಕನಕದಾಸರು ಎಂದರು. ಕನಕದಾಸರು ಶೋಷಿತರ ಪರ ನಿಂತಿದ್ದರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಸಂದೇಶ ಸಾರಿದರು ಎಂದು ತಿಳಿಸಿದರು. ಅವರು ಕನ್ನಡ ಸಾಹಿತ್ಯಕ್ಕಾಗಿ ಕೊಡುಗೆ ನೀಡಿದ್ದಾರೆ. ಅವರ ಕೀರ್ತನೆಗಳ ಅಪಾರ ಕೊಡುಗೆ ನೀಡಿದ್ದಾರೆ. ಕನಕದಾಸರ ನಂತರ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಜಾತಿ ವ್ಯವಸ್ಥೆ ಕಡಿಮೆಯಾಗಿದೆ ಎಂದರು. ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಂಜನಗೂಡಿನಲ್ಲಿ ಸರಳವಾಗಿ ಕನಕ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ರಾಷ್ಟ್ರ, ರಾಜ್ಯ ಸೇರಿದಂತೆ ಇಡೀ ವಿಶ್ವಕ್ಕೆ ಕೀರ್ತನೆಗಳ ಮೂಲಕ ಸಮಾಜ ತಿದ್ದುವ ಕೆಲಸವನ್ನು ಕನಕದಾಸರು ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಕನಕದಾಸರ ಸಂಶೋಧನೆಗಳು ನಡೆಯುತ್ತಿವೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದರೆ ಮಾತ್ರ ಜಾತಿ ವ್ಯವಸ್ಥೆ ತೊಡೆದು ಹಾಕಲು ಸಾಧ್ಯ ಎಂದರು. ಇಡೀ ವಿಶ್ವಕ್ಕೆ ಒಂದು ವಿಷಯವನ್ನ ಸಾರಿದಂಥದ್ದು, ಯಾವುದೇ ರೀತಿಯ ಸಮಾಜದ ಬಗ್ಗೆ, ಒಂದು ಜಾತಿಯ ಬಗ್ಗೆ ಸೀಮಿತ ಆಗದೆ ಇಡೀ ವಿಶ್ವಕ್ಕೆ ಏಕತೆಯ ಒಂದು ವಿಷಯವನ್ನು ಅವರು ಸಾರಿದಂಥದ್ದು. ಆಗಿನ 19ನೇ ಶತಮಾನದಲ್ಲೇ ಅವರು ಈ ಒಂದು ಸಂದೇಶವನ್ನು ಸಾರಿ ಇವತ್ತಿಗೂ ಕೂಡ ನೀವು ಎಲ್ಲರೂ ಅವರನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಓದ್ತಾ ಇರೋಂಥದ್ದು, ನಿರಂತರವಾದಂಥ ರಿಸರ್ಚ್ ವರ್ಕು ಅವರ ಮೇಲೆ ನಡೀತಾ ಇರೋಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದ್ದರಿಂದ ಇಂಥ ಒಂದು ಶ್ರೇಷ್ಠ ದಿನದಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಅವರ ಬಗ್ಗೆ, ಕನಕದಾಸರ ಬಗ್ಗೆ, ಅವರ ವಿಚಾರಗಳನ್ನು, ಅವರ ವಿಷಯಗಳನ್ನು ತಿಳಿಸಬೇಕು ಅಂತ ನಮ್ಮ ಮುಖ್ಯ ಭಾಷಣಕಾರರನ್ನು ಇವತ್ತು ನಾವು ಕರೆಸಿ ಒಂದು ಭಾಷಣವನ್ನು ಕೂಡ ಮಾಡಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು, ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್.